ಎಲ್ಲ ಸರ್ಕಾರ ಗಪ್ ಕೂತ ರೈತರ ಏನೂ ಲಾಭ ಇಲ್ರಿ. ಬಾಂಧವ್ರೇನೋ ಸುಳ್ಳು ಹೇಳಿ ಹೊಂಟಾರ, ನಾವು ಮೀಟಿಂಗ್ ಮಾಡ್ತೀವಿ, ನಾವು ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತೇಳಿ. ಬೆಳಗಾವಿ ಜಿಲ್ಲೆ ಇವತ್ತು ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರವೇ ತಿರುಗಿ ನೋಡುವಂತಹ ಒಂದು ಪ್ರತಿಭಟನೆಗೆ ಇಳಿದಿದೆ. ಕಬ್ಬಿನ ಬೆಳೆಗಾರ ರೈತರು ಇವತ್ತು ಗುರ್ಲಾಪುರ ಕ್ರಾಸ್ ಅಂದ್ರೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ನಲ್ಲಿ ಬೀಡು ಬಿಟ್ಟಿದ್ದಾರೆ. ಕಳೆದ 8 ದಿನಗಳಿಂದ ನಿರಂತರವಾಗಿ ಅವರಾತ್ರಿ ಧರಣಿ ನಡೀತಾ ಇದೆ. ಯಾಕಂತ ಹೇಳಿದ್ರೆ ನಮಗೆ ಕಬ್ಬಿಗೆ ಬೆಲೆ ಬೇಕು, 3500 ರೂಪಾಯಿ ನಿಗದಿ ಆಗ್ಲೇಬೇಕು ಅಂತ ಹೇಳಿ ಪಟ್ಟಣ ಹಿಡಿದಿದ್ದಾರೆ. ಈ ಅಹೋರಾತ್ರಿ 8 ದಿನಗಳಿಂದ ನಡೀತಾ ಇದ್ರು ಕೂಡ ಇಲ್ಲಿ ರಸ್ತೆಯಲ್ಲಿ ಕೆಲವು ರೈತರು ಏನ್ ಮಾಡ್ತಾರೆ ಅಂತ ಹೇಳಿ ಅಡಿಗೆ ಮಾಡಿ ಊಟವನ್ನ ಮಾಡ್ತಾ ಇದ್ರು. ಅದು ನಿರಂತರವಾಗಿ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲೇ ಏನಂತ ಹೇಳಿದ್ರೆ ಬೇರೆ ಬೇರೆ ಹಳ್ಳಿಗಳ ರೈತರು ಕೂಡ ತಮ್ಮ ಅನ್ನದಾಸೋಹಕ್ಕೆ ನೆರವನ್ನ ನೀಡಿದ್ದಾರೆ. ಇಲ್ಲಿ ಯಾರು ಪ್ರತಿಭಟನೆಗೆ ಬರ್ತಾರ, ವಿದ್ಯಾರ್ಥಿಗಳಿಗಿರ್ಬೋದು, ರೈತರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಲಾಯರ್ಗಳಾಗಿರ್ಬೋದು, ಇಂಥವರೆಲ್ಲರೂ ಕೂಡ ಈಗ ಪ್ರತಿಭಟನೆಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ, ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಬಂದಂತ ಎಲ್ಲರಿಗೂ ಪ್ರತಿಭಟನೆಗೆ ಬಂದಂತ ಎಲ್ಲರಿಗೂ ಕೂಡ ಇಲ್ಲಿ ಭೋಜನದ ವ್ಯವಸ್ಥೆಯು ಕೂಡ ಮಾಡಲಾಗಿದೆ. ಹಾಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದಂತ ಎಲ್ಲರಿಗೂ ಕೂಡ ಇಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ಭೋಜನದ ವ್ಯವಸ್ಥೆಗೆ ರೈತರು ಪ್ರತಿ ಗ್ರಾಮದಿಂದ ರೊಟ್ಟಿಯನ್ನ ಕೊಟ್ಟಿದ್ದಾರೆ, ಅವರಿಗೆ ಆದಂತ ಅಕ್ಕಿಯನ್ನ ಕೊಟ್ಟಿದ್ದಾರೆ, ಅವರಿಗೆ ಆದಂತ ಜೋಳವನ್ನು ಕೊಟ್ಟಿದ್ದಾರೆ, ಸಾಂಬಾರ್ ಪದಾರ್ಥಗಳನ್ನ ಕೊಟ್ಟಿದ್ದಾರೆ, ಎಣ್ಣೆಯನ್ನ ಕೊಟ್ಟಿದ್ದಾರೆ. ಹೀಗೆ ಎಲ್ಲಾ ರೀತಿಯಾದಂತಹ ದಿನಸಿ ಸಾಮಗ್ರಿಯನ್ನ ಕೊಟ್ಟು ಈ ಪ್ರತಿಭಟನೆಗೆ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಗೆ ಬಂದವರು ಯಾರು ಕೂಡ ಉಪವಾಸ ಇರಬಾರ್ದು ಅಂತ ಹೇಳಿ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲಾ ರೈತರು ಸೇರಿಕೊಂಡು ಎಲ್ಲಾ ಗ್ರಾಮದ ಮಹಿಳೆಯರು ಕೂಡ ರೊಟ್ಟಿಯನ್ನ ಬಡಿದು ಈ ಒಂದು ಹೊಟ್ಟೆಯನ್ನ ತುಂಬಿಸುವಂತಹ ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ. ಹಾಗಾಗಿ ತಾವು ನೋಡ್ತಾ ಇರಬಹುದು ಬಹಳಷ್ಟು ಸಂಖ್ಯೆಯಲ್ಲಿ ಎಲ್ಲಾ ಕಡೆಯೂ ಕೂಡ ಊಟವನ್ನ ಮಾಡುವಂತಹ ಏನು ಪ್ರತಿಭಟನಾಕಾರರು ಕೂಡ ಕಂಡು ಬರ್ತಾ ಇದ್ದಾರೆ. ಇನ್ನು ಈ ಪ್ರತಿಭಟನೆಗೆ ಅಡುಗೆ ಸಾಮಗ್ರಿಗಳು ಬೇಕಾಗುತ್ತೆ, ಊಟಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಇಲ್ಲಿ ಮುಂದೆ ನಿಂತು ಮಾಡ್ತಾ ಇರುವಂತಹ ಮುಖಂಡರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಎಷ್ಟು ದಿನದಿಂದ ಊಟದ ವ್ಯವಸ್ಥೆ ನಡೀತಾ ಇದೆ? 7 ದಿವಸದಿಂದ ಪ್ರತಿ ದಿವಸ ರೈತರ ಕೊಡುಗೆಯಿಂದ ಇದು ಸ್ಟಾರ್ಟ್ ಆಗಿದೆ. ಹಗಲು ರಾತ್ರಿ 24 ತಾಸು ಅಡುಗೆ ಸಾಮಗ್ರಿಗಳು ರೈತರು ಅವರೇ ತಮ್ಮ ಸ್ವಂತ ಖರ್ಚಿನಿಂದ ಅವರೇ ತಮ್ಮ ಸ್ವಂತ ಜವಾಬ್ದಾರಿ ಹೊತ್ತುಕೊಂಡು ರೈತರೇ ಮಾಡ್ತಿದ್ದಾರೆ. ಎಲ್ಲ ಹಳ್ಳಿಗಳಿಂದ ಇಡೀ ಕರ್ನಾಟಕ ರಾಜ್ಯದ ತಮ್ಮ ಮೂಲೆಗಳಿಂದ ರೈತರು ಬರ್ತಾ ಇದ್ದಾರೆ. ಎಲ್ಲ ರೊಟ್ಟಿ, ಒಂದು ಬಾಜಿ, ಬೇಕಾದ ಮೊಸರು, ಹಾಲು, ಇನ್ನಿತರ ಎಲ್ಲ ಪದಾರ್ಥಗಳನ್ನು, ಕಾಯಿಪಲ್ಯಗಳನ್ನು ಎಲ್ಲ ಕೊಡ್ತಕ್ಕಂಥ ತಾವು ರೈತರು ಮಾಡ್ತಿದ್ದಾರೆ. ಯಾವುದಕ್ಕೂ ಕೊರತೆ ಇಲ್ಲ, ಒಂದು ಇಟ್ಟು ಕೊರತೆ ಇಲ್ಲ. ಇನ್ನೂ ಒಂದು ತಿಂಗಳು ಈ ಸತ್ಯಾಗ್ರಹ ಮುಂದುವರೆದು ಸಾಕಾಗುವಷ್ಟು ಈಗ ಸಾಮಗ್ರಿಗಳು ಸ್ಟಾಕ್ ಇದೆ ನಮ್ಮಂತೇಳಿ. ಎಷ್ಟು ಜನ ಊಟ ಮಾಡಿರ್ಬೋದು ಅಂತ ಅಂದಾಜು ದಿನಕ್ಕೆ 10 ರಿಂದ 12 ಸಾವಿರ ಲೆಕ್ಕ ಹಿಡಿದ್ರೆ ಈಗ 70 ರಿಂದ 80 ಸಾವಿರ ರೈತರು ಊಟ ಮಾಡಿದ್ದಾರೆ ಅಂದಾಜು. ಯಾವುದೇ ಕೊರತೆ ಆಗಿಲ್ಲ. ಪ್ರತಿಭಟನೆ ಇನ್ನು ಇಲ್ಲಿ ರೈತರಿಗೆ ಪ್ರತಿಭಟನೆಗೆ ಬಂದವರಿಗೆ ಅಡಿಗೆ ತಯಾರಿಸುವಲ್ಲಿ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಅಂತ ಇದ್ರೆ ಮನೆಯ ಗಂಡಸರು ಪ್ರತಿಭಟನೆಯಲ್ಲಿ ತೊಡಗಿದ್ರೆ ಮನೆಯ ಹೆಂಗಸರು ಇಲ್ಲಿ ಅಡಿಗೆಯನ್ನ ಮಾಡಿ ಅವರಿಗೆ ಗುಣಪಡಿಸುವಂತ ಕೆಲಸ ಮಾಡ್ತಿದ್ರೆ. ಅಮ್ಮ, ಎಷ್ಟು ದಿನ ಮಾಡಾಕ್ತೀರಿ? ನಾವ್ 7 ದಿನ ಆತ್ರಿ. ಯಾವ್ರಿ ಅಮ್ಮ? ನಾವ್ ಗುರ್ಲಾಪುರ. ಏನೇನ್ ರೆಡಿ ಮಾಡ್ತೀರಿ ದಿನಲ್ಲಿ? ನಾವ್ರಿ ಚಪಾತ್ರಿ, ಇದನ್ರಿ ಅನ್ನ ಸಾರ್ರಿ, ಕಾಯಿಪಲ್ಲೆ ಹೋದ್ರಿ, ನಾಷ್ಟಾಕದು ಮಾಡಿದ್ರಿ, ಬಡ್ಸೋದು ಮಾಡ್ತೀರಿ. 7 ದಿನ ಆತ್ರಿ. ಇಲ್ಲೇದ್ರಿ ಯಾವ್ದು ಮನಿ ಎಲ್ಲ ಜವಾಬ್ದಾರಿ ಎಲ್ಲ ಇಲ್ಲೇದ್ರಿ. 20 ಮಂದಿ ಅದೀವ್ರಿ ನಾವು. ಎಲ್ಲಾರು ರೈತರನ್ನ ದುಡ್ಡು ತಿನ್ನೋರು ಅನ್ನೋದಾರ್ರಿ ಎಲ್ಲಾರು. ಆಮೇಲೆ ನಾವು ರೈತರಿಗೆ ನೀವು ಲಾಭ ಅವ್ರಿಗೆ ಹೆಚ್ಚು ಮಾಡಿ ಕೊಟ್ರಂದ್ರೆ ನಾವು ಸ್ವಲ್ಪ ಅವ್ರ ಕಡೆ ರೈತರ ಕಡೆ ದುಡಿದಾಗ್ಲಿ ಏನಾರ ಇಸ್ಕೋದಾಗ್ಲಿ ನಮಗೂ ಸಹಾಯ ಆಕತ್ರಿ. ಮತ್ತು ಎಲ್ಲ ಸರ್ಕಾರ ಗಪ್ ಕೂತ ರೈತರ ಏನೂ ಲಾಭ ಇಲ್ರಿ. ಅದಕ್ಕೆ ರೈತರಿಗೆ ಸ್ವಲ್ಪ ಸವಲತ್ತು ಕೊಡ್ರಿ ಅಂತ ಬೇಡಿಕೊಳ್ತಾವ್ರಿ. ಜೈ ಜವಾನ್ ಜೈ ಕಿಸಾನ್. ಅಲ್ಲಿ ಎಲ್ಲ ಕೂಡ ಏನಂತ ಹೇಳಿದ್ರೆ ಗಂಡಸರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ಎಲ್ಲ ಹೆಣ್ಮಕ್ಳು ಕೂಡ ಇಲ್ಲಿ ಅವರಿಗೆ ಅಡುಗೆನ ಮಾಡುವಲ್ಲಿ, ತರಕಾರಿ ಕಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಅವರ ಹೊಟ್ಟೆಗೆ ಕಮ್ಮಿ ಆಗದ ರೀತಿಯಲ್ಲಿ ಇಲ್ಲಿ ತರಕಾರಿ ಕಟ್ ಮಾಡೋದಾಗಿರ್ಬೋದು, ಅಡುಗೆ ತಯಾರಿಸುವ ಕೆಲಸದಲ್ಲಿ ಸಾಕಷ್ಟು ಸುಮಾರು 20ಕ್ಕೂ ಅಧಿಕ ಮಹಿಳೆಯರು ಅಂತ ಹೇಳ್ತಾ ಇದ್ದಾರೆ. ಇನ್ನಷ್ಟು ಸಂಖ್ಯೆಯಲ್ಲಿ ಸೇರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಇವರು ಅಡುಗೆ ತಯಾರಿಯಲ್ಲಿ ಇರತಕ್ಕಂಥ ಮಹಿಳೆಯರು, ರೈತ ಮಹಿಳೆಯರು ಕೂಡ ಇವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡುವಂಥದ್ದು ಶ್ಲಾಘನಾರ್ಹ ವಿಷಯ ಅಂತಾನೆ ಕೇಳಿ ಬರ್ತಾ ಇದೆ. ನೋಡ್ರಿ, ದೇವ್ರ ದಯಾನ ಇದಕ್ಕೆಲ್ಲ ಎಲ್ಲರೂ ಹಿರಿಯರದ ಎಲ್ಲರೂ ಕೂಡಿ ಸಂಘಟನೆ ಮಾಡಿ ಎಲ್ಲರ ಕಡೆ ದೇಕರಿಗೆ ನೋಡ್ಕೊತ ಇದೊಂದು ಒಳ್ಳೆ ಕಾರ್ಯ. ಎಲ್ಲರ ಬಾಯ ಅಂಡ ಹಾಕೋದು ಕಾರ್ಯಕ್ರಮ ಮಾಡುತ್ತೆ. ಯಾವ ಊರಿಂದ ಬಂದಾರೆ? ಇಟ್ಟಾದಿಂದ ಬಂದಾರು, ಮೂಡ್ಲಿಗಿಂದ ಬಂದಾರು, ಗುರ್ಲಾಪುರದ ಬಂದಾರು, ಕಕ್ರೋಡಿ ಬಂದೈತಿ, ಎಲ್ಲ ಹಳ್ಳೂರು ಮಂದಿ ಬಂದೈತಿ, ಎಲ್ಲ ಮಂದಿ ಮಾಡೈತಿ. ಕಲ್ಕೊಟ್ಟಿ, ಬೆಳಗಾವ, ಮುಂದೆ ರಾಯಬಾಗ, ಮುಂದೆ ಗೋಕಾಕ, ಮಮನಾಪುರ ಎಲ್ಲ ಮಂದಿ ಬಂದೈತಿ. ಎಲ್ಲರೂ ರೈತರ ತಂದು ಕೊಡಾಯ್ತು. ಇದರಿಂದ ಎಲ್ಲ ಸೋಕಳಿ ನಾವೇ ಮಾಡಾಕ್ತಿದ್ವು. 4 ಟ್ರ್ಯಾಕ್ಟರ್ ಅದಾವು, ಮುಂದೆ 8 ಬೇರೆ ಅದಾವು. ಒಂದು ತರ್ತೀವಿ. ಇಲ್ಲೇ ಗುರ್ಲಾಪುರದ ತರ ಆಗ್ತಿದ್ವು. ನಮ್ಮ ತೊಡೆದಾಗಿಂದ ಕುಡಿ ನೀರಿಂದ ಎಲ್ಲ ಟ್ರ್ಯಾಕ್ಟರ್ ನಾವು ನೋಡಾಕ್ತಿದ್ವು. ಅಲ್ಲಿ ಜನರೇಟರ್ ಹಚ್ಚಿದ್ವು, ಕುಡಿ ನೀರಿಗೆ ಎಲ್ಲ ಮಾಡಾಕ್ತಿದ್ವಿ. 8ನೇ ದಿವಸ ಏನು ಮಾಡಿದ್ರು ಯಾರು ಬರಾಕ್ತಾ ಇರಲಿಲ್ಲ. ಬಾಂಧವ್ರೇನೋ ಸುಳ್ಳು ಹೇಳಿ ಹೊಂಟಾರ, ನಾವು ಮೀಟಿಂಗ್ ಮಾಡ್ತೀವಿ, ನಾವು ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತೇಳಿ.
ಮತ್ತು ಇದು ಈ ರೇಷನ್ ಅಂತೂ ಎಲ್ಲೆಲ್ಲ ಬಂದ್ಬಿಡೋದು. ಈಗ ನಾವು ನಡ್ಸ್ಕೊಂಡು ಹೋಗಕ್ಕೇನಿಲ್ಲ, ಅವ್ರು ಬರೋ ಮಟ್ಟ ಇದು ನಡೆದು ಹಾಂ, ಒಟ್ಟು ಅವರು ಬರೋ ಮಟ್ಟ ಇದು ಸತತ ನಡೆದು. ಎಷ್ಟೇ ದಿನಗಳು ಕಳೆದರೂ ಕೂಡ ನಾವು ಮಾತ್ರ ಊಟ ಹಾಕೋದಕ್ಕೆ ರೆಡಿ ಇದ್ದೇವೆ. ಯಾವುದೇ ಕಾರಣಕ್ಕೂ ಈ ಒಂದು ಭೋಜನದ ವ್ಯವಸ್ಥೆನ ನಿಲ್ಲಿಸೋದಿಲ್ಲ ಅಂತೇಳಿ ಈ ಗುರ್ಲಾಪುರದ ಹಿರಿಯರು ಆಗಿರ್ಬೋದು, ಸುತ್ತಮುತ್ತ ಗ್ರಾಮದ ಎಲ್ಲ ಹಿರಿಯರು ಕೂಡ ಇದಕ್ಕೊಂದು ಬದ್ಧರಾಗಿ ನಿಂತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಗುರ್ಲಾಪುರ. ದೀಪಾವಳಿ ಹಬ್ಬವನ್ನ ದ್ವಿಚಕ್ರ ವಾಹನದೊಂದಿಗೆ ಆಚರಿಸಲು ಮುಧೋಳದ ಮಲ್ಲಿಕಾರ್ಜುನ ಟಿವಿಎಸ್ ಮೋಟಾರ್ಸ್ ಭರ್ಜರಿ ಆಫರ್ ನೀಡುತ್ತಿದೆ. ಅತ್ಯಾಧುನಿಕ ಫೀಚರ್ಸ್, ಸ್ಟೈಲಿಶ್ ಹೊಂದಿದ ಟಿವಿಎಸ್ ರೆಡಾನ್, ಟಿವಿಎಸ್ ರೈಡರ್, ಟಿವಿಎಸ್ ಅಪಾಚಿ ಬೈಕ್ಗಳು ನಮ್ಮಲ್ಲಿವೆ. ಟಿವಿಎಸ್ ಜುಪಿಟರ್, ಎಂಟಾರ್ಕ್ ಸ್ಕೂಟರ್ ಹಾಗೂ ಐಕ್ಯೂಬ್, ಆರ್ಬಿಟರ್ ಇವಿ ಸ್ಕೂಟರ್ಗಳ ಸಂಗ್ರಹವಿದೆ. ಅತ್ಯುತ್ತಮವಾದ ಸರ್ವಿಸ್ ಹಾಗೂ ಗುಣಮಟ್ಟದ ಬಿಡಿ ಭಾಗಗಳು ಲಭ್ಯ. 4,000ದಿಂದ 20,000 ರೂಪಾಯಿಗಳವರೆಗೆ ಡಿಸ್ಕೌಂಟ್ ನಿಮ್ಮದಾಗಿಸಿ. ಪ್ರತಿ ಬೈಕ್ ಅಥವಾ ಸ್ಕೂಟರ್ ಖರೀದಿಯ ಜೊತೆಗೆ ಜಾಕೆಟ್, ಹೆಲ್ಮೆಟ್, ಬಾಡಿ ಕವರ್ ಉಚಿತವಾಗಿ ಪಡೆಯಿರಿ. 0% ಪ್ರೊಸೆಸಿಂಗ್ ಫೀ ಮತ್ತು ಬಡ್ಡಿ ದರ, ಸರಳ ಸಾಲ ಸೌಲಭ್ಯ, ಹಳೆಯ ದ್ವಿಚಕ್ರ ವಾಹನ ಎಕ್ಸ್ಚೇಂಜ್ಗೆ ಅವಕಾಶವಿದೆ. ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ. ಈ ದೀಪಾವಳಿಯನ್ನ ನಮ್ಮೊಂದಿಗೆ ಆಚರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.